ಬಿಜೆಪಿಗಳ ಲೆಕ್ಕಾಚಾರ. ಆದ್ರೆ ಆಮ್ ಆದ್ಮಿ ಪಾರ್ಟಿಯವ್ರಿಗೂ ಒಂದು ವಿಶ್ವಾಸ ಇದೆ, ನಾವು ಗೆಲ್ತೀವಿ, ಬರೀ ಅವರೇ ಗೆಲ್ತಾರೆ, ನಾವು ಗೆಲ್ತೀವಿ, ನಾವು ಗೆಲ್ಲಕ್ಕಾಗಲ್ವಾ ಅನ್ನೋದು ಲೆಕ್ಕಾಚಾರ ಅವ್ರಗಳದು ಕೂಡ. ಬಿಜೆಪಿ ಈ ಚುನಾವಣೆಯಲ್ಲಿ ಗೆಲುವು ಅನಿವಾರ್ಯ ಆಗಿತ್ತು, ಇಲ್ಲ ಅಂದ್ರೆ ನೆಕ್ಸ್ಟ್ ಚುನಾವಣೆ ಕೇಜ್ರಿವಾಲ್ ಆದ್ ಬೀದಿಲಿ ಬೈಕೊಂಡು ಓಡಾಡಿರೋದು. ಆದ್ ಬೀದಿಯಲ್ಲಿ ಖಂಡಿತ ಬೈತಿರೋದು, ಏನಂತ, ಒಂದು ಗೆಲ್ಲಕ್ಕಾಗ್ಲಿಲ್ಲ ನಮ್ಮ ವಿರುದ್ಧ ನೀವು ಯಾವ ಸೀಮೆ ಇದು ಅನ್ನೋ ಲೆಕ್ಕಾಚಾರ ಆಗಿರೋದಲ್ಲಿ. ಬಟ್ ಈ ಸಾರಿ ಒಟ್ಟಾರೆಯಾಗಿ ಬಿಜೆಪಿ ಈ ಒಂದು ಚುನಾವಣೆಯಲ್ಲಿ ಗೆಲುವು ನರೇಂದ್ರ ಮೋದಿ ಅವರಿಗೂ ಕೂಡ ಒಂದಷ್ಟು ಲೆಕ್ಕಾಚಾರ. ಯಾಕೆಂದ್ರೆ 3ನೇ ಬಾರಿ ಪ್ರಧಾನಿ ಆದಾಗ್ಲೂ ದೆಹಲಿ ಗೆಲ್ಸಿಲ್ವಲ್ಲ ಅಂತ ಒಂದು ನೆಗೆಟಿವ್ ಅವ್ರಿಗಿರೋದು. ಈಗ ಆ ಥರದ್ದೇನಿಲ್ಲ, ಎಸ್ ಗೆಲ್ಲಿಸ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇದಾಗತ್ತೆ. ಆದ್ರೆ ಈಗಿನ ಟ್ರೆಂಡ್ ಈಗಿನ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ 26, ಬಿಜೆಪಿ 37, ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಕಡೆಗಳಿಗೆವರೆಗೂ ಈ ರಿಸಲ್ಟ್ಗೋಸ್ಕರ ಕಾಯುವಂತ ಅನಿವಾರ್ಯತೆ ಎದುರಾಗತ್ತೆ. ಕಾರಣ ಇಷ್ಟೇ, ಹೆಚ್ಚು ಕಮ್ಮಿ ಈ ಚುನಾವಣೆಯನ್ನು ಬಿಜೆಪಿ ಕೊಟ್ಟು ಸನ್ನಿವೇಶದಲ್ಲಿ ನಾವು ನೋಡೋದಾದ್ರೆ ದೆಹಲಿ ಈ ನಂಬರ್ ದೊಡ್ಡ ಮಟ್ಟಿಗಿನ ಚೇಂಜಸ್ ಏನ್ ಕಾಣ್ತಾ ಇಲ್ಲ. ದೆಹಲಿಯ ನಂಬರ್ಗಳನ್ನ ನಾವು ನೋಡ್ತಾ ಇದ್ರೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಿಂದ ಬಹುತೇಕ ಹೊರ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್. ಇನ್ನೊಂದಷ್ಟು ಅಪ್ಡೇಟ್ ನಮ್ಮ ಟೀಮ್ಗೆ, ಆಪ್ 27, ಬಿಜೆಪಿ 37, ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಈ ಒಂದು ಫಲಿತಾಂಶ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಆಘಾತ ಅಂತ ಹೇಳ್ಬೋದು. ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿದ್ರು ಕೂಡ ಕೇಜ್ರಿವಾಲ್ ಕೈ ತಪ್ಪಿರ್ತಕ್ಕಂಥದ್ದು ದೊಡ್ಡ ಹಿನ್ನಡೆ ಆಮ್ ಆದ್ಮಿ ಪಾರ್ಟಿಗೆ.